ತತ್ರ ಅಧಃ ಪಟ್ಟಿಕಾಂ ಕೂರ್ಚೇನ ಸ್ಪರ್ಶೇತು. ಆ ಭೂಮಿಗೆ ಮತ್ತೆ ಆ ವಿಗ್ರಹದ ಮಧ್ಯದಲ್ಲಿರ್ತಕ್ಕಂಥ ಪಾದ ಇರುತ್ತಲ್ಲ, ಆ ಪಾದ ಪಟ್ಟಿಗೆ ಅದನ್ನು ಸೋಂಕಿರಬೇಕು. ಏಕೆಂದರೆ ಭುವನಕ್ಕೆ ಅದು ಲಿಂಕ್ ಕೊಡುತ್ತೆ, ಭೂಮಿಗೆ ಲಿಂಕನ್ನು ಕೊಡೋದ್ರಿಂದ ಅದನ್ನು ಓಂ ಅನಾಶ್ರಿತ ಇತ್ಯಾದಿ ಹೇಳೋದು. ಆ ಪೀಠಕ್ಕೆ, ರಾಮನ ಪೀಠಕ್ಕೆ ತಗ್ಲಿಸಿರೋದು ಅದು. ಇದರೊಳಗೆ 224 ಮಂತ್ರಗಳಿರುತ್ತೆ. ಆ ಎಲ್ಲ 224 ಮಂತ್ರಗಳಿಗೂ ಕೂಡ ಆ ನಾಮ ಮಂತ್ರಗಳ ಥರನೇ, ಅವೇನು ದೊಡ್ಡ ಮಂತ್ರಗಳಲ್ಲ. ಓಂ ರಾಮ್ ಓಂ ಅಂತ ಹೇಳ್ತಲೇ ಇರಬೇಕು ಅದನ್ನು. ಇದಾದ್ಮೇಲೆ ಇದಕ್ಕೊಂದು ಚಿಕ್ಕ ಸಂಕಲ್ಪವನ್ನು ಮಾಡ್ಕೊಂಡಿರ್ತಾರೆ ಋತ್ವಿಜರು, ಪ್ರಧಾನ ಋತ್ವಿಜರು. ಅದಕ್ಕೊಂದು ಸಂಕಲ್ಪ ಮಾಡ್ಕೊಂಡು ಅವರು ಮೊದಲೇ ಸಂಕಲ್ಪ ಹೇಳಿರ್ತಾರೆ, ಅದನ್ನು ಸಿಂಪಲೈಸ್ ಮಾಡ್ಕೊಂಡು ಏವಂ ಗುಣವಿತ್ಯ, ಈಗ ಹಿಂದಲೇ ಹೇಳಿದೀವಲ್ಲ ಅದಕ್ಕೆ ಆಡಪ್ ಮಾಡ್ಕೊಂತಾರೆ. ಅದನ್ನು ಪೂರ್ವಚರಿತ ಏವಂ ಗುಣ, ಮೊದಲೇ ಸಂಕಲ್ಪ ಮಾಡಿದೀವಲ್ಲ ಅದನ್ನೆಲ್ಲ ಸ್ಮರಣೆ ಮಾಡ್ಕೊಂಡು ಸಿಂಪಲ್ ಆಗಿ ಇದು ಷಡದ್ವ ಶೋಧನ ಅಂಗಭೂತಾಹ ಅಂತ ಹೇಳ್ಕೊಂಡು ಅಲ್ಲಿ ಪ್ರತಿಮಾ ಷಡಂಗ ಶೋಧ ಸಂಕಲ್ಪ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಈ 224 ಅಧ್ವಗಳನ್ನು, ಆ ಭುವನಾಧ್ವಗಳನ್ನು ಮಾಡಿದ ನಂತರ ನೆಕ್ಸ್ಟು ಎರಡನೇದು ಇಲ್ಲಿ ತದ್ ಪಂಕಜೆ ಪದಾಧ್ವನ್ಯಾಸ, ಅದರ ಪಕ್ಕದಲ್ಲಿ, ಅದರ ಮುಂಭಾಗದಲ್ಲಿ ಪದಗಳು ಬರ್ತವೆ. ಇಲ್ಲಿ ಆ ಪದಗಳನ್ನು, ಅಧ್ವಗಳನ್ನು, ನ್ಯಾಸವನ್ನು ಮಾಡಬೇಕು. ಆ ನ್ಯಾಸ ನೋಡಿ, ರಾಮನ ಅಧೋಮುಖವಾದಂತಹ ಕಮಲ ಇರುತ್ತೆ, ಅಲ್ಲಿ ಒಂದು ಪೀಠ ಇರುತ್ತೆ. ಆ ಪೀಠದ ಆಕಾರದಂತಿರುವ ಭಾಗಕ್ಕೆ ದರ್ಬೆಯನ್ನು ಸೋಂಕಿಸಿ ಓಂ ರಾಮ್ ಓಂ. Blessed to be a part of this, very historic, and looking forward to seeking blessings of Ram Lalla. Obviously it will mean a lot more for us. We'll continue to come to Ayodhya, but this is to be a part of this occasion is itself a wonderful feeling and really blessed. So how do you see Ayodhya now? It's before and now. This is my first visit, so I'm hoping that we'll be coming a lot more for His divine blessing. So yes, really looking forward to the event. Have you visited Ayodhya someplace? Not yet. So after this, yes. ಕಳೆದ ತಿಂಗಳು ಕೂಡ 1 ವಾರಗಳ ಕಾಲ ರಿಪಬ್ಲಿಕ್ ಕನ್ನಡ ನಿರಂತರ ಕವರೇಜ್ ಅನ್ನ ಅಯೋಧ್ಯೆಯಲ್ಲಾಗ್ತಾ ಇರುವ ಅಭಿವೃದ್ಧಿ ಪರ್ವಗಳ ಕುರಿತಾಗಿ, ಅಭಿವೃದ್ಧಿ ಕಾರ್ಯಗಳ ಕುರಿತಾಗಿ ಕೆಲಸವನ್ನ ಕೂಡ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಎಲ್ಲರ ಬಾಯಲ್ಲಿ ಪದೇ ಪದೇ ಗಮನ, ನಾವು ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸಪೋರ್ಟರ್ಸ್ ಅಥವಾ ಬಿಜೆಪಿ ಪಕ್ಷದ ಬೆಂಬಲಿಗರು, ಕಾರ್ಯಕರ್ತರು ಅಂತ ಗಮನಿಸಿದಾಗ ಹೆಚ್ಚಾಗಿ ಮೋದಿ ಹೆಸರನ್ನ ಹೇಳೋದನ್ನು ನಾವು ಗಮನಿಸಿದೀವಿ. ಆದರೆ ಉತ್ತರ ಪ್ರದೇಶದಲ್ಲಿ ಪ್ರಮುಖವಾಗಿ ಮೋದಿಗಿಂತ ಹೆಚ್ಚಾಗಿ ಯೋಗಿ ಹವಾ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ಫ್ಯಾಕ್ಟ್ ರಾಮ ಮಂದಿರ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಬಹುತೇಕರು ಹೇಳೋದು ರಾಮನ ಆಗಮನಕ್ಕೋಸ್ಕರ ಲಕ್ಷ್ಮಣ ಹಾಗೆ ಹನುಮಂತನ ಜೋಡಿ ಯಾವ ರೀತಿ ರಾಮನನ್ನ ಪಟ್ಟಶಿಕ್ತ ರಾಜನನ್ನಾಗಿ ನೋಡ್ಲಿಕ್ಕೆ ಕಾತರರಾಗಿದ್ರು, ಮೋದಿ ಯೋಗಿ ಜೋಡಿ ಕೂಡ ಹಾಗೆ ಲಕ್ಷ್ಮಣ ಹಾಗೆ ಹನುಮಂತನಂತೆ ನೆಲೆಯನ್ನ ಕಳೆದುಕೊಂಡಿದ್ದ ಶ್ರೀರಾಮಚಂದ್ರ ಪ್ರಭುವಿಗೆ ನೆಲೆಯನ್ನ ಮತ್ತೆ ಪುನರ್ಸ್ಥಾಪಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರಮಿಸ್ತಾರೆ ಅನ್ನೋ ಮಾತನಾಡ್ತಾರೆ ಇಲ್ಲಿನ ಜನ. ಅದರಲ್ಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಮಾತನಾಡೋ ಸಂದರ್ಭದಲ್ಲಿ ಕೇವಲ ಧಾರ್ಮಿಕ ಕ್ಷೇತ್ರಗಳು ಮಾತ್ರವಲ್ಲ ಬದಲಾಗಿ ಅಯೋಧ್ಯೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನ ಯೋಗಿ ಆದಿತ್ಯನಾಥ್ ಮಾಡ್ತಿದ್ದಾರೆ ಅನ್ನೋದು. We are just very happy to be part of the celebration. Thank you, ma'am. Can you tell me your first reaction over here? What are you feeling when you're over here? I think what one feels when they are in a very religious. ಕಾದು ಕುಳಿತಿದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲಿ ಜನ.
ಮೋಹನ್ ಜಿ ಭಗವತ್ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಲೈವ್ ಅನ್ನ ತೋರಿಸ್ತಾ ಇದೀವಿ ನಾವು. ಆ ಅಯೋಧ್ಯೆಯ ಪುಣ್ಯ ನೆಲದಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ, ಲಕ್ಷಾಂತರ ಜನ ಅವರೆಲ್ಲರಿಗೂ ಕೂಡ ಕೈ ಮುಗಿದು ಮೋಹನ್ ಜಿ ಭಗವತ್ RSS ನ ಸರಸಂಘ ಚಾಲಕರು ಮೋಹನ್ ಜಿ ಭಗವತ್ ಅವರು ಅಲ್ಲಿ ಬರ್ತಾ ಇರುವಂತ ದೃಶ್ಯ ಗಮನಿಸ್ತಾ ಇದ್ದೀರಿ. ನೋಡಿ ಇವತ್ತು ಮೋಹನ್ ಭಾಗವತ್ ಅವರು 5 ಜನರಿಗೆ ಮಾತ್ರ ಅಲ್ಲಿ ಗರ್ಭಗುಡಿಯಲ್ಲಿ ಅವಕಾಶ ಇರ್ತಾರೆ, ಅದರಲ್ಲಿ ಮೋಹನ್ ಭಾಗವತ್ ಅವ್ರಿಗೂ ಕೂಡ ಅವಕಾಶ ಇದೆ. ಸೊ ನೋಡಿ ಇವತ್ತು ಜಗತ್ತಿನ 3ನೇ ಅತಿ ದೊಡ್ಡ ದೇಗುಲ ಸಂಕೀರ್ಣವಾಗಲಿರುವಂತ ರಾಮ ಮಂದಿರ ಬಹಳ ಮೋಹನ್ ಭಾಗವತ್ ಅವರು RSS ಸರಸಂಘ ಚಾಲಕರು ಈಗಾಗಲೇ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಮಾತನ್ನ ಇವರಿಗೆ ಪದೇ ಪದೇ ಕೇಳಲಾಗ್ತಾ ಇತ್ತು, ಮಂದಿರ ಕಟ್ಟೋದ್ರಿಂದ ಹೊಟ್ಟೆ ತುಂಬುತ್ತಾ ಅಂತ ಒಂದು ಮಾತನ್ನ ಮೋಹನ್ ಭಾಗವತ್ ಅವರಿಗೆ ಕೇಳಿದಾಗ ಮೋಹನ್ ಭಾಗವತ್ ಒಂದು ಮಾತನ್ನು ಹೇಳಿದ್ರು, ಮಂದಿರ ಕಟ್ಟದೇ ಇರೋದ್ರಿಂದ ಹೊಟ್ಟೆ ತುಂಬಿದ್ಯಾ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಇಲ್ಲಿ ತನಕ ಮೋಹನ್ ಭಾಗವತ್ ಸೇವಕ ಸಂಘದ ಸರಸಂಘ ಚಾಲಕರು ಗಮನಿಸ್ತಾ ಇದ್ರಿ, ಈಗಾಗಲೇ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ನಮಗೆಲ್ಲ ಖುಷಿ, ಗರ್ಭಗುಡಿಯಲ್ಲಿ ಕರುನಾಡಿನ ರಾಮ ಶ್ರೀ ಕೋಟೆಯ ಶಿಲೆಯಲ್ಲಿ ರಾಮನಾಗಿ ಇನ್ನು ಸಾವಿರಾರು ವರ್ಷಗಳ ಕಾಲ ದರ್ಶನ ಕೊಡಲಿದ್ದಾನೆ. ಯಾರೇ ಒಬ್ಬ ವ್ಯಕ್ತಿ ಕರ್ನಾಟಕದಿಂದ ಹೋದಾಗ ಅವನಿಗೆ ಅದರ ಜೊತೆ ಒಂದು ಸಂಪರ್ಕ ಇರುತ್ತೆ. ಏನಂತಂದ್ರೆ ಇದು ನನ್ನ ನಾಡಿನ ಮಣ್ಣಿನೊಳಗೆ ಇದ್ದ ಆ ಶಿಲೆಯಲ್ಲಿದ್ದ ರಾಮ ಬಾಲರಾಮನಾಗಿ ರೂಪುಗೊಂಡಿದ್ದಾನೆ, ಅವನಿಗೆ ನಿತ್ಯ ಪೂಜೆಗಳು ನಡೆಯುತ್ತೆ. ಬಹುಶಃ ಅದು ರಾಮನ ಕಾಲದಿಂದಲೂ ಹಾಗೆ ಕರ್ನಾಟಕಕ್ಕೂ ಅಯೋಧ್ಯೆಗೂ ರಾಮಾಯಣಕ್ಕೂ ಬಹಳ ಅವಿನಾಭಾವ ಸಂಬಂಧ. ಹನುಮ ಶ್ರೀರಾಮಚಂದ್ರನನ್ನು ಆಲಂಗಿಸಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಎಲ್ಲರಿಗೆ ನಮಸ್ಕರಿಸ್ತಾ ಮುಖ್ಯ ವೇದಿಕೆಗೆ ಬಳಿಗೆ ಆಗಮಿಸ್ತಾ ಇದ್ದಾರೆ. ನೀವು ಅದನ್ನು ಗಮನಿಸ್ತಾ ಇದ್ದೀರಿ, ತಲೆಬಾಗಿ ನಮಸ್ಕರಿಸಿದ್ರು. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಎಲ್ಲ ಆಗಮಿಸಿರುವ ಗಣ್ಯ ಅತಿಥಿಗಳನ್ನ, ಯಾಕೆಂತಂದ್ರೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಕರ್ತವ್ಯ ಕೂಡ ಆಗಿರುತ್ತೆ, ಎಲ್ಲರನ್ನ ಆಹ್ವಾನಿಸೋದು. ಇಲ್ಲಿ ಇನ್ನು ಅನೇಕ ಗಣ್ಯರು ಆಗಮಿಸ್ತಾ ಇದ್ದಾರೆ. ಇಲ್ಲಿಂದ ನಾವೀಗಾಗಲೇ ಮುಖ್ಯ ದ್ವಾರದ ಬಳಿ ಇದ್ದೀವಿ. ನಾನು, ಸ್ಮಿತಾ, ಎಲ್ಲರೂ ಕೂಡ. ರಾಮ ಮಂದಿರ ನಿರ್ಮಾಣ ಕಾರ್ಯ ಒಟ್ಟು 1800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುವಂತ ಈ ಅಯೋಧ್ಯೆ ರಾಮ ಮಂದಿರ ಈಗಾಗಲೇ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಇದಕ್ಕಾಗಿ 800 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಇವು ಕೆಲವು ಇವು ಬರ್ತವೆ ಷಡದ್ವ ಶೋಧನೆಗಳಲ್ಲಿ, ಒಂದೊಂದೇ ಹೇಳಿ. ಈ ಷಡದ್ವ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಷಡದ್ವ ಶೋಧನೆಗಳನ್ನು 6 ರೀತಿಯಾದಂಥ ಶೋಧನೆಗಳಾಗಬೇಕು, ಶುದ್ಧಿ. ಅದರೊಳಗೆ ಪ್ರಮುಖವಾದದ್ದು ಭುವನಾಧ್ವನ್ಯಾಸ ಅಂತ. ಆ ಭೂಮಿಗೆ ಇದು ಸಂಬಂಧಪಟ್ಟಿದ್ದಾಗಿರ್ತದೆ. ಇದರಲ್ಲಿ 224 ಮಂತ್ರಗಳಿರುತ್ತೆ. ಆ 224 ಮಂತ್ರಗಳಿಗೆ ಓಂ ರಾಮ್ ಓಂ ನೋಡಿ, ಓಂ ರಾಮ್ ದರ್ಬೆ ಕೂರ್ಚವನ್ನು ಹಿಡ್ದಿರ್ತೀವಿ, ಇಂಥ ಜಾಗದಲ್ಲಿ ಇಟ್ಟಿರಬೇಕು ಅಂತ ಆ ವಿಗ್ರಹದ ಆ